ವಿವೇಕ ಸ್ಮಾರಕ ಉದ್ಘಾಟನೆಗೆ ಸಂಸದರಿ ಮೈಸೂರಿಗೆ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಮೈಸೂರಿಗೆ ಬರುವಂತಹ ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂತಹ ಉಡುಗೊರೆ ಈಗ ಸಿದ್ಧ ಆಗ್ತಾ ಇರುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು. ಏನು ಆಗಸ್ಟ್ 1ರಂದು ಈಗ ನರೇಂದ್ರ ಮೋದಿ ಅವರು ವಿವೇಕ ಸ್ಮಾರಕ ಉದ್ಘಾಟನೆಗೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾದಂತಹ ಉಡುಗೊರೆಯನ್ನು ದೇಶವೇ ಹೆಮ್ಮೆ ಪಡುವಂತಹ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈ ಚಳಕದಲ್ಲಿ ಬಂದಿರುವಂತಹ ಅದ್ಭುತವಾದಂತಹ ವಿವೇಕಾನಂದರ ಮೂರ್ತಿಯನ್ನು ಈಗ ನರೇಂದ್ರ ಮೋದಿ ಅವರಿಗೆ ಉಡುಗೊರೆ ಕೊಡ್ತಾ ಇರುವಂಥದ್ದು. ಏಕಶಿಲಾ ಏಕಶಿಲಾ ಕಲ್ಲಿನಲ್ಲಿ ಕೆತ್ತಲಾಗಿರುವಂತಹ ವಿಶೇಷವಾದಂತಹ ಸ್ವಾಮಿ ವಿವೇಕಾನಂದರ ವಿಗ್ರಹ ಇದಾಗಿದೆ. ಬಹಳ ವಿಶೇಷವಾಗಿ ದೃಶ್ಯ ಗಮನಿಸ್ತಾ ಇರ್ಬೋದು. ಆದರೆ ಸ್ವಾಮಿ ವಿವೇಕಾನಂದ ಧರಿಸ್ತಾ ಇದ್ದಂತಹ ಪೇಟ ಇರ್ಬೋದು, ಅವ್ರು ಆಗ್ತಾ ಇದ್ದಂತಹ ಶಾಲ್ಗಳಿರ್ಬೋದು, ಜೊತೆಗೆ ಅವ್ರು ನಿಂತ್ಕೊಳ್ತಾ ಇದ್ದಂತಹ ಸ್ಟೈಲ್ ಎಲ್ಲವನ್ನು ಕೂಡ ಹೋಲಿಕೆ ಮಾಡಿ, ಎಲ್ಲವನ್ನು ಕೂಡ ಅದೇ ಸ್ಟಡಿಯನ್ನು ಮಾಡಿ ಅವ್ರು ಯಾವ ರೀತಿಯಾಗಿರ್ತಾ ಇದ್ರು ಇದೆಲ್ಲವನ್ನು ಕೂಡ ಒಂದಷ್ಟು ಅಧ್ಯಯನವನ್ನು ಮಾಡಿ, ತದನಂತರದಲ್ಲಿ ಈಗ ವಿವೇಕಾನಂದರ ಮೂರ್ತಿ ಈಗ ಏನೋ ಅರುಣ್ ಯೋಗಿರಾಜ್ ಅವರ ಕೈ ಚಳಕದಲ್ಲಿ ಮೂಡಿ ಬಂದಿದೆ. ಬಾಲರಾಮರನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರು ಸಾಕಷ್ಟು ಕಲ್ಲುಗಳನ್ನು ಮಾಡಿದ್ದಾರೆ. ಅದೇ ರೀತಿ ಮೈಸೂರಿಗೆ ಬರುವಂತಹ ಮೋದಿಯವ್ರಿಗೂ ಕೂಡ ವಿಶೇಷವಾಗಿ ಉಡುಗೊರೆಯನ್ನು ಕೊಡಬೇಕು ಅಂತೇಳಿ ಬಹಳ ವಿಶೇಷವಾಗಿ ಈ ಒಂದು ವಿವೇಕಾನಂದರ ವಿಗ್ರಹವನ್ನು ಕೂಡ ಕೆತ್ತಿರುವಂಥದ್ದು. ಸಾಕಷ್ಟು ಮುಖವನ್ನು ನೋಡಿದ ಗೊತ್ತಾಗುತ್ತೆ, ಸಾಕಷ್ಟು ಸೌಮ್ಯ ಸ್ವಭಾವದಿಂದ ಮೂಡಿ ಬಂದಿರುವಂತಹ ಈ ಒಂದು ವಿಗ್ರಹ ಇದಾಗಿದೆ. ಸೊ ಹೀಗಾಗಿ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಅವರಿಗೆ ಇದನ್ನು ಉಡುಗೊರೆಯಾಗಿ ಕೊಡೋದಕ್ಕೆ ಈಗ ಅಂತಿಮ ಹಂತದ ಸಿದ್ಧತೆಗಳನ್ನ ಈಗ ಅರುಣ್ ಯೋಗಿರಾಜ್ ಅವರು ಮಾಡ್ತಾ ಇರುವಂಥದ್ದು. ಬಿಳಿ ಬಣ್ಣದಿಂದ ಬಂದಿರುವಂತಹ ಈ ಒಂದು ವಿಗ್ರಹದ ವಿಶೇಷತೆ ಮತ್ತು ಎಷ್ಟು ತೂಕ ಇದೆ ಇದೆಲ್ಲದರ ಬಗ್ಗೆ ಅರುಣ್ ಯೋಗಿರಾಜ್ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, ವಿಗ್ರಹ ಈಗ ರೆಡಿ ಆಗ್ತದೆ ಸರ್, ಇದರ ವಿಶೇಷತೆ ಎಲ್ಲಿ ಸರ್? ವಿಶೇಷತೆ ಅಂದರೆ ಸಾಮಾನ್ಯವಾಗಿ ಇದು ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಿರೋದು. ಏನಂತೀವಿ, ಕಲ್ಲಲ್ಲಿ ಮಾಡುವಂಥದ್ದು ನಮ್ಮ ಕಲೆಯಲ್ಲಿ ತುಂಬ ಒಂದು ಡಿಫಿಕಲ್ಟ್ ಮೀಡಿಯಮ್ ಅಂತ ಹೇಳ್ತೀವಿ. ಅದರ ರೀತಿಯಲ್ಲಿ ಒಂದು ಅಮೃತ ಶಿಲೆಯ ಒಂದು ಏಕಶಿಲಾ ಮೂರ್ತಿ ಅಂತ ಹೇಳ್ಬೋದು. ಇದೊಂದು ವಿಯೆಟ್ನಾಂ ಮಾರ್ಬಲಲ್ಲಿ ಮಾಡ್ತಾಯಿದ್ದೀವಿ. ಈ ಒಂದು ಅವಕಾಶ ನೀಡಿದ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಂದಾಗಿ ಈ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ, ನೆನಪಿನ ಕಾಣಿಕೆಯಾಗಿ ಕೊಡೋದಕ್ಕೆ. ಅಂದರೆ ಫೋಟೋದಲ್ಲಿ ನೋಡಿದಾಗಲೂ ಕೂಡ ವಿವೇಕಾನಂದರು ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೆ, ಅದರ ಕಲ್ಲಲ್ಲಿ ರೂಪಿಸುವಂಥದ್ದು ಎಷ್ಟು ದೊಡ್ಡ ಚಾಲೆಂಜ್ ಆಗಿದೆ ಸರ್ ನಿಮಗೆ ವಿವೇಕಾನಂದರ? ಇದು ಏನಂದರೆ ಚಾಲೆಂಜ್ ಅಂದರೆ ಇದು ಸಣ್ಣ ಗಾತ್ರದಲ್ಲಿ ಆ ಒಂದು ಫೀಚರ್ಸ್ನ ತರುವಂಥದ್ದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಜೊತೆಗೆ ನಾನು ಕಲ್ಲಿನಲ್ಲಿ ಆಲ್ರೆಡಿ ಈಗ 2-3 ಡೆಕೆಡ್ ಅಂದರೆ 30 ವರ್ಷ ಕಳೆದಿರೋದ್ರಿಂದ ಕಲ್ಲು ನನಗೆ ಭಾಳ ಜಲ್ದಿ ಸ್ಪಂದಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಅಮೃತಶಿಲೆ ಒಂದು ಸ್ವಲ್ಪ ಗಟ್ಟಿ ಸ್ವಭಾವ ಅದು. ಸೊ ಅದನ್ನು ನಾವು ಈಗಿನ ಸ್ವಲ್ಪ ಗ್ರೈಂಡಿಂಗ್ ಆ್ಯಂಡ್ ನ್ಯೂಮ್ಯಾಟಿಕ್ ಟೂಲ್ಸ್ನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಹೆಚ್ಚು ಫೀಚರ್ಸ್ನ ನಾವು ಕ್ಯಾಪ್ಚರ್ ಮಾಡ್ಬೋದು. ಸೊ ಇದು ಒಂದು 18 ಇಂಚ್ ಎತ್ತರದ ಒಂದು ಅಮೃತಶಿಲೆಯ ಪ್ರತಿಮೆ ಆಗಿದೆ. ಏಕಶಿಲಾ ಪ್ರತಿಮೆ ಅಂತ ಹೇಳ್ತೀವಿ. ಯಾವಾಗಲೂ ಏಕಶಿಲಾ ಪ್ರತಿಮೆಗೆ ಅದರದೇ ಆದ ಒಂದು ಗೌರವ ಯಾವಾಗಲೂ ಇರುತ್ತೆ. ಸೊ ಈ ಒಂದು ಪ್ರತಿಮೆಯನ್ನು ನಮ್ಮ ಮುಕ್ತಿದಾನಂದ ಮಹಾರಾಜ್ ಅವರು ಹೇಳಿದ ಒಂದು ಆದೇಶ ಏನಂದರೆ 10 kg ಒಳಗಿರಬೇಕಾದ್ರು ಅಂತ ಹೇಳಿದರು. ಸೊ ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು 18 ಇಂಚು ಅವ್ರು ಇಟ್ಕೊಬೋದು. ಯಾಕಂದರೆ ತುಂಬ ಕಲ್ಲು ತೂಕ ಜಾಸ್ತಿ ಇರುತ್ತೆ, ತುಂಬ ತೂಕ ಆದರೂ ಇಟ್ಕೊಳ್ಳೋಕ್ಕಾಗಲ್ಲ ಪ್ರಧಾನಮಂತ್ರಿಗಳಿಗೆ ಅಂತೇಳಿ 10 kg ಒಳಗಿರಬೇಕು ಅಂತೇಳಿ ಅವ್ರು ಹೇಳಿದರು. ಸೊ ಇದು ಈಗ ಫಿನಿಶ್ ಆದಮೇಲೆ 8.5 kg ಬಂದಿದೆ. ಇನ್ನು ಒಂದು ಅರ್ಧ kg ಹೆಚ್ಚು ಕಮ್ಮಿ ಆಗ್ಬೋದು ಈಗ ಫಿನಿಶ್ ಆಗೋಷ್ಟರಲ್ಲಿ. ಇದೊಂದು ಅವಕಾಶ ದೊಡ್ಡ ಕಲಾವಿದನ ಪಾಳಿನಲ್ಲಿ ಯಾವತ್ತೂ ಪ್ರಧಾನಮಂತ್ರಿಗಳಿಗೆ ನಮ್ಮ ಕಲಾಕೃತಿ ಹೋಗುತ್ತೆ ಅಂದರೆ ಒಂದು ಹೆಮ್ಮೆಯ ವಿಷಯ. ಮೊದಲೊಮ್ಮೆ 2022ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಮಾಡಿಕೊಟ್ಟಿದ್ದೆ. ಈಗ ನಮ್ಮ ಆಶ್ರಮದಿಂದ ಪರವಾಗಿ ನನಗೆ ಇದೊಂದು ಮಾಡುವಂಥ ಅವಕಾಶ ನಮ್ಮ ಮಹಾರಾಜರು ಮಾಡಿಕೊಟ್ರು. ಮೋದಿಯವ್ರನ್ನ ಮೀಟ್ ಮಾಡೋದೇ ಸಾಕಷ್ಟು ಕಷ್ಟದ ಕೆಲಸ ಸರ್. ಅದರಲ್ಲಿ ಪದೇ ಅವ್ರನ್ನ ಮೀಟ್ ಆಗ್ತಾ ಇದ್ದೀರಾ, ವಿಶೇಷವಾದ ಉಡುಗೊರೆ ಕೊಡ್ತಾ ಇದ್ದೀರಾ ಸರ್. ಇದು ಎಷ್ಟು ನಿಮಗೆ ಖುಷಿ ಕೊಡ್ತಾ ಇದೆ ಸರ್? ಅದೆಲ್ಲೋ ಒಮ್ಮೆ ನಮ್ಮ ಕಲೆಗೆ ಸಿಕ್ಕ ಗೌರವ ಅಂತ ಅನ್ಸುತ್ತೆ, ನಮ್ಮ ಶ್ರಮಕ್ಕೆ ಸಿಕ್ಕ ಫಲ ಅಂತ ಅನ್ಸುತ್ತೆ. ಯಾರೇ ಒಬ್ಬರು ಒಳ್ಳೆ ಕೆಲಸ ಮಾಡಿದ್ರೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ಬೋದು. ಈಗ ನೋಡ್ಬೋದು, ಈಗ ತಾನೇ ಒಬ್ಬರು ಫಸ್ಟ್ ಟೈಮ್ ಒಂದು ಪ್ರೈವೇಟ್ ಕಂಪ್ನಿ ರಾಕೆಟ್ ಲಾಂಚ್ ಮಾಡಿರೋದಿರ್ಬೋದು, ಅವ್ರನ್ನ ಯುವಕರನ್ನ ಅವರೇ ಕರೆಸ್ಕೊಂಡು ಅವ್ರನ್ನ ಭೇಟಿ ಮಾಡಿರೋಂಥದ್ದು ಇರ್ಬೋದು. ಈ ರೀತಿಯಲ್ಲಿ ನಮ್ಮ ದೇಶ ಸೇವೆಯಲ್ಲಿ ನಮ್ಮ ಇರೋ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಪ್ರಧಾನಮಂತ್ರಿಗಳನ್ನ ಅವರೇ ಕರೆಸ್ಕೊತಾರೆ ನಮ್ಮನ್ನು. ಸೊ ಆ ನಿಟ್ಟಿನಲ್ಲಿ ನನಗೆ ಸುಮಾರು ಒಂದು 6-7 ಬಾರಿ ಅವ್ರನ್ನ ಭೇಟಿ ಮಾಡೋ ಅವಕಾಶ ನಾನಾ ಕಾರಣಗಳಿಂದ. ನಾನು ಕೇದಾರ್ನಾಥಲ್ಲಿ ಮಾಡಿದಾಗ ಶಂಕರಾಚಾರ್ಯರ ಕೆಲಸದಲ್ಲೂ ಸಹ ಅವರು ಒಂದು ಇನ್ವಾಲ್ವ್ಮೆಂಟ್ ಇತ್ತು, ಒಂದು ಮಾನಿಟರಿಂಗ್ ಇತ್ತು. ನಂತರದಲ್ಲಿ ನಾವು ಇಂಡಿಯಾ ಗೇಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಡ್ಬೇಕಾದ್ರೆ ಅವರು ಎನ್ಪವರ್ಡ್ ಕಮಿಟಿ ಚೇರ್ಮನ್ ಆಗಿದ್ದರು, ಅವರೇನೆ ಪ್ರೈಮ್ ಮಿನಿಸ್ಟರ್. ಸೊ ನಂತರದಲ್ಲಿ ಅಯೋಧ್ಯೆ ಆದ ನಂತರ ನನ್ನ ಮೈಸೂರಿಗೆ ಮೊದಲು ಒಂದು ಸಲ ಬಂದಿದ್ದರು, ಈಗ 2ನೇ ಸಲ ಮತ್ತೆ ಸಿಗ್ತಾ ಇದ್ದಾರೆ. ಗೊತ್ತಿಲ್ಲ, ನನ್ನ ಸೌಭಾಗ್ಯ ಅನಿಸುತ್ತೆ, ಕೆಲವೊಮ್ಮೆ ನಮ್ಮ ಕಲೆಗೆ ಸಿಕ್ಕ ಗೌರವ ಅಂತ ಅನಿಸುತ್ತೆ. ನೀವೇ ಕೊಡ್ತಾ ಇದ್ದೀರಾ ಅಥವಾ ಡೈರೆಕ್ಟಾಗಿ ಮೀಟ್ ಮಾಡೋ ಅವಕಾಶ ಸಿಕ್ಕಿದೆ ಹೇಗೆ ಸರ್ ಅಂತ? ಈಗ ನಾನು ಕೊಡೋದಂಥದ್ದಲ್ಲ, ನಾನು ಇದು ನಮ್ಮ ಆಶ್ರಮದವ್ರಿಗೆ ಕೊಡುವಂಥದ್ದು. ನಮ್ಮ ಆಶ್ರಮದ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿಗೆ ಸಮರ್ಪಿಸ್ತಾರೆ. ಇನ್ನೊಂದು ವಿಷಯ, ನಮ್ಮ
ರಾಮಕೃಷ್ಣ ಆಶ್ರಮ ನಮ್ಮ ಮೈಸೂರಲ್ಲಿ ಇರೋದೇ ನಮಗೆಲ್ಲ ಹೆಮ್ಮೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ವಾಲಿಬಾಲ್ ಆಡೋಕ್ಕೆ ಹೋಗ್ತಾಯಿದ್ದೆ, ಮಕ್ಕಳಿಗೆ ಹೇಳ್ಕೊಡೋಕೆ ಹೋಗ್ತಾಯಿದ್ದೆ. ಸುಮಾರು ನಾನು 10ನೇ ತರಗತಿಯಿಂದನೂ ನನ್ನ ಆಶ್ರಮದ ಜೊತೆ ಒಂದು ಒಡನಾಟ ಯಾವಾಗಲೂ ಇತ್ತು. ಸೊ ಇದೊಂದು ಅವಕಾಶ ಮಾಡಿಕೊಟ್ರು, ಇದಕ್ಕೆ ಅವ್ರಿಗೆ ದೊಡ್ಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಒಟ್ಟು ಇದು ಎಷ್ಟು ತೂಕ ಇದೆ, ಎಲ್ಲಿ ಹೆಂಗೆ ಸರ್ ಇದು? ಈಗ 8.5 kg ಇದೆ ನೋಡಿ. ಒಬ್ಬರು ಇದಾಗಿ ನೇರವಾಗಿ ಸರ್ ಇದು ಹೀಗೆ ಹಂಗೆ ಇದು ಪ್ಯಾಕ್ ಮಾಡಿ ಇದು ಮಾಡೋದಷ್ಟೇ? ಯಾಕೇನಿಲ್ಲ, ಹೀಗೇನೆ. ಓಕೆ ಓಕೆ. ಗೊತ್ತಾಗಬೇಕಲ್ಲ ಏನು ಕೊಟ್ಟಿದ್ದೀವಿ ಅಂತ. ಸೊ ಏನು ಕೊಟ್ಟಿದ್ದೀವಿ ಅಂತ ಗೊತ್ತಾಗಬೇಕು, ಆದ್ದರಿಂದಾಗಿ ಇದೊಂದು ಮಾಡಿದ್ವಿ, ಅವಕಾಶ ಕೊಟ್ಟಿದ್ದಕ್ಕೆ ಮಾಡಿದ್ದೀವಿ. ಪೈಂಟ್ ಏನಿಲ್ಲ ಸರ್? ಇಲ್ಲ, ಈಗ ಕಲ್ಲೇ ಇದೆ, ಬಣ್ಣ ಇರೋದು ಇದು. ಇದು ವಿಯೆಟ್ನಾಂ ಮಾರ್ಬಲ್ ಅಂತ ಹೇಳ್ತೀವಿ. ವಿಯೆಟ್ನಾಂ ಮಾರ್ಬಲ್ದು ವಿಶೇಷ ಏನಂದರೆ ಸ್ವಲ್ಪ ಗಟ್ಟಿ ಇದೆ, ಆದರೆ ತುಂಬ ಬೆಳಪು. ಎಲ್ಲೂ ನಿಮಗೆ ಒಂದು ಕಪ್ಪು ಚಿಕ್ಕಿಯೂ ಸಹ ಅದರಲ್ಲಿ ಬರೋದಿಲ್ಲ. ಸೊ ಆ ರೀತಿಯಲ್ಲಿ ನನ್ನ ಹತ್ರ ಮೊದಲೊಂದು ಸ್ಟಾಕ್ ಇತ್ತು, ಬೇರೆ ಬೇರೆ ವಿಗ್ರಹಗಳು ಮಾಡ್ತಿದ್ದೊಂದು ಸ್ಟಾಕ್ ಇತ್ತು. ಆ ಸ್ಟಾಕ್ನಲ್ಲಿ ಒಂದು ಮಾಡಿದ್ದೀನಿ ಇದನ್ನು. ಥ್ಯಾಂಕ್ ಯು. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಮಾತುಗಳು. ಭಾಳ ಪ್ರಮುಖವಾಗಿ ಸುಮಾರು 18 ಇಂಚ್ ಎತ್ತರ ಇರುವಂಥದ್ದು, ಸುಮಾರು 8.5 kg ತೂಕ ಇದೆ. ಇದನ್ನು ಆದರೆ 10 kg ಒಳಗೆ ಬರಬೇಕು ಅಂತೇಳಿ ಆಶ್ರಮದಲ್ಲಿ ಸೂಚನೆ ಕೊಟ್ಟಿರು. ಸೊ ಹೀಗಾಗಿ 8.5 kgಗೆ ತೂಕವನ್ನು ಇಳಿಸಲಾಗಿದೆ. ಮೋದಿಯವರಿಗೆ ಆಶ್ರಮದ ವತಿಯಿಂದ ಈ ಒಂದು ಉಡುಗೊರೆಯನ್ನು ಈಗ ಕೊಡೋದಕ್ಕೆ ಸಿದ್ಧ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.